ಸತ್ಯವಂತನ ಸಂಸಾರ ಈ ರಣರಂಗದಲ್ಲಿ ಸತ್ಯವಂತನ ಸಂಸಾರ ಬೀದಿ ಪಾಲಾಗಿ ಹೋಯ್ತು. ಇನ್ನು ಅವನ ತಮ್ಮ ಮೊನ್ನೆ ದಿನ ಗರ್ಭದಿಂದ ಗರ್ಜಿಸಿ ಹೋಗಿದ್ದಾನೆ. ಆದಷ್ಟು ಅವನ ಬಾಳಿಗೆ ನಾನಾಗುವೆ ರಣಹಾತ. ಆಮೇಲೆ ಅವನ ಅತ್ತಿಗೆ ಶೀಲದ ಕತೆ ನನ್ನ ಕೈಯಲ್ಲಿ ಹಾರುವ ಈ ಕವಿ ಬರಗದ ನಾಟಕದಲ್ಲಿ ನನ್ನಂತರನ ಹದ್ದುಗಳ ರಾಟ, ಬಡ ರೈತರ ಗೋಳಾಟ. ಶೆಟ್ಟಿ ಲೇ ಶೆಟ್ಟಿ, ನಮಸ್ಕಾರ ರೀ ದನಿಯಾರ. ಲೇ ಶೆಟ್ಟಿ, ಆ ಸತ್ಯವಂತೂ ಇನ್ನು ಮುಂದೆ ಒಂಟಿ. ಈ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿರಬಹುದಲ್ವೇ? ಸೌಕಾರ ಭಿಕ್ಷಾ ಎಲ್ಲಿ ಬೇಡ್ತಾರ್ರಿ ಆ ಮಕ್ಕಳು? ಮದಗಜನ ಅರಮನಿಗೆ ಹೋಗ್ಯಾರಂತ್ರಿ ದನಿಯಾರ. ಮಾಡೆ ಲೇ ಶೆಟ್ಟಿ, ಅವರು ಯಾರವ್ರ ಮನೆಗೆ ಹೋದರು ನನಗೇನು? ನನ್ನ ಹಾರಾಟಕ್ಕೆ ಅಡ್ಡಿಯಾಗಿ ಅರಬಡಿಸಿ ಬಂದರೆ ಹರಿದು ತಿಂದು ಬಿಡುವೆ ಅವರು ಸರಿ ವೀರವನ್ನು. ಸೌಕಾರ ಇನ್ನೊಂದು ವಿಷಯ ನಿಮ್ಮ ಮುಂದೆ ಹೇಳ್ಬೇಕಂದ್ರ, ಆ ಮದಗಜ ಅದಾನಲ್ರಿ ಅವನು ಸ್ವಂತ ತಮ್ಮ ಮಗದಿರಂತ್ರಿ ದನಿಯಾರ. ಗೊತ್ತ ಇಲ್ಲೇನ್ರಿ ನಿಮಗ? ಹಾಗಾದ್ರೆ ಆ ಸತ್ಯವಂತ ಇನ್ನು ಮುಂದೆ ಭಿಕ್ಷೆ ಎತ್ತಿ ಊಟ ಮಾಡಂಗಾಗೋಯ್ತು. ಆ ಸತ್ಯವಂತ ನಾಳೆಯ ದಿನವ ಹೋಗಿ ಅವನ ಹೆಂಡತಿಯ ಶೀಲಾಳ ಮಾಡಲೇಬೇಕು. ಎಷ್ಟರ ಕಾಮದ್ ನಾಯದಾನ್ರಿ ಸೌಕಾರ ತಡ ಮಾಡೋದು ಬ್ಯಾಡ್ರಿ, ಆದಷ್ಟು ಬೇಗನ ಕೆಲಸ ಮಾಡಿ ಮುಗಿಸ್ಬಿಡ್ರಿ ಸೌಕಾರ. ಆಮ್ಯಾಲ ಸತ್ಯವಂತನ ಸಂಸಾರ ಕೆಟ್ಟ ಕೆರ ಹಿಡಿದು ಹೋಗ್ಬಿಡ್ತೈತ್ರಿ ದನಿಯಾರ. ಲೇ ಶೆಟ್ಟಿ, ನೀ ನರಸಿಂಹಗೌಡ ಆಸೆ ಪಟ್ಟಿದ್ದು ಕನಸು ಮನಸ್ಸಿನಲ್ಲೇ ಬಿಟ್ಟಿಲ್ಲ. ಅಂತರದಲ್ಲಿ ಯಾವಳ್ಳಾದ್ರೂ ಸರಿ ಯಾವನಾದ್ರೂ ಸರಿ ಅವರ ಬಾಳನ್ನು ಬೀದಿ ಪಾಲ ಮಾಡುವುದೇ ನನ್ನ ಕಟ್ಟಿರುವ ನಿರ್ಧಾರ. ನರಸಿಂಹ, ನಿನ್ನ ಹಾರಾಟಕ್ಕೆ ಅಂತ್ಯ ಮಾಡಬೇಕೆಂದು ಅವತರಿಸಿ ಬಂದಿದ್ದೇವಲೇ. ಸಾಧ್ಯಾಗಲೇ ಕಾಲದಕ್ಕೆ ಅವತರಿಸಿ ಲೇ ಬಚ್ಚ, ಯಾರ್ ನೀನು? ನನ್ನ ಜೊತೆ ಕಾಳಗಕ್ಕೆ ಸಜ್ಜಾದರೆ ನನ್ನ 7 ಬಾರಿಕಿನ ಬಂದಿಗಿನಿಂದ ಸುಟ್ಟು ಬಿಸಾಕಿ ಬಿಡುವೆ. ಲೇ ನರಸಿಂಹಗೌಡ, ನಿನ್ನ ಪುಟ್ಟುಗೋಶಿ ಬಂದೂಕಿಗೆ ಸುಟ್ಟು ಹೋಗುವ ಶರೀರವಲ್ಲೇ ಈ ಮದಗಜಂದು ಬಡ ರೈತರ ಮನೆಗೆ ಬೆಂಕಿ ಹಚ್ಚಿ
ನಿನ್ನಂತ ಹದ್ದುಗಳನ್ನು ಬೇಟೆಯಾಡಬೇಕು ಅಂತ ಅವತರಿಸಿ ಬಂದ ವೀರ ಬೇಟೆಗಾರರು ನಾವು. ವೀರ ಬೇಟೆಗಾರರು. ಲೇ ಬಚ್ಚ ನನ್ನ ಮಕ್ಕಳ, ಬೇಟೆ ಆಡಲು ಬಂದ ನಿಮಗೆ 10 ಜನ್ಮ ಎತ್ತಿ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ನನ್ನಲ್ಲಿಗೆ ಬಂದ ಕಾರಣವೇನು ಹೇಳಿ? ಕಾರಣ ಲೇ ನರಸಿಂಹ, ನಮ್ಮ ಶೃಂಗಾರದಂತ ಮನೆಗೆ ಬೆಂಕಿ ಹಚ್ಚಿ ಬಂದು ಹೇಡಿಯಾಗಿ ಕುಳಿತಿರುವ ನಿನ್ನನ್ನು ಬೇಟೆಯಾಡಬೇಕೆಂದು ಬೇಟೆಯಾಡಬೇಕೆಂದು ಹಠ ತೊಟ್ಟ ರೈತರು ನಾವು. भोगने का कुत्ते काटते नहीं, काटने का कुत्ते भोगते नहीं. और ತಾಗಲಿಲ್ಲವೇ ಬಗಳು ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬಗಳೋದಿಲ್ಲ. ರೈತರ ಮಗದೀರ ರೈತರೆಂದು ಈ ಸುಳ್ಳು ಅಪವಾದ ಈ ಸಾಹುಕಾರನ ಮೇಲೆ ಹಾಕಿದರೆ ಹರಿದು ತಿಂದು ಬಿಡುವೆ ನಿಮ್ಮಿಬ್ಬರ ಶರೀರವನ್ನು. ಶರೀರ ಲೇ ಸಕ್ಕಿನ ಶ್ರೀಮಂತ, ಮದಗಜ ಮತ್ತು ಮಗಧೀರ ಎಂಬ ಜೋಡಿ ಚಿರತೆಗಳಿರುವಾಗ ನಮ್ಮ ಶರೀರ ಏನ್ ತಿಂತೀಯೋ? ನಾ ಮರ್ದ್ ನನ್ನ ಮಗನೇ. ಸತ್ಯವಂತನ ಸಂಸಾರಕ್ಕೆ ಏನು ಮಾಡ್ತೀರಂತ ಇಂದು ಹಾರಾಡಿದರೆ ಹರಿದು ಹಿಂದೆ ನಮ್ಮ ರೈತರ ಕ್ರಾಂತಿ ಮುಗಿಬೇಕಾದ್ರೆ ಮಗನೇ ನಿನ್ನ ತಲೆ ತೆಗಿಬೇಕು ಶಾಂತಿ ಪಡಿಲಿಕ್ಕೆ. ಏನ್ಲಿ ತಮ್ಮ, ಇಬ್ರು ಬಂದು ಬಾಳ ಅರ್ಬಟ್ ಮಾಡಾಕತ್ತೀರಿ. ಹೆಂಗ ಮರಳಿ ಮನಿಗೆ ಹೋಗ್ಬೇಕನ್ನೋ ತಲ್ಯಾಗ ಐತು ಏನಿಲ್ಲೋ? ಲೇ ಶೆಟ್ಟಿ, ಏನಾದರೂ ಅಡ್ಡ ಬಾಯಿ ಹಾಕಿದರೆ ಕಡಿದು ಹೆಡಿಗೆ ತುಂಬಿ ಬಿಡುತ್ತೇವೆ. ಲೇ ಸಾವುಕಾರ, ನಮ್ಮ ಮನೆ ನೀನೇ ಸುಟ್ಟಿದ್ದು ಅಂತ ಒಪ್ಪಿಕೊಂಡು ಅದಕ್ಕೆ ತಕ್ಕ ಪರಿಹಾರವನ್ನು ಕೊಟ್ಟರೆ ಸರಿ, ಇಲ್ಲಾಂದ್ರೆ ಏನು ಮಾಡ್ತಿಲೇ ಬಡ ಬಿಕಾರಿ ನನ್ನ ಮಗನೇ? ಪರಿಹಾರ ಲೇ ಮಗದೀರ, ಪರಿಹಾರ ಕೊಡಕ್ಕೂ ನಾನೇನು ಈ ಭಾಗದ ಎಮ್ಮೆಲೂ ಅಲ್ಲ. ಮೇಲಾಗಿ ನಿಮ್ಮನಿಗೆ ನಾನೇ ಬೆಂಕಿ ಹಚ್ಚಿದಂತ ಏನಾದ್ರೂ ಸಾಕ್ಷಿಯನ್ನು ತೆಗೆದುಕೊಂಡು ಬಾ. ಸಾಕ್ಷಿ ನರಸಿಂಹಗೌಡ ಮಾಡಿದ್ದು ಮೊದಲೇ ಹೊಲಸು ಕೆಲಸ, ಅದಕ್ಕೆ ಸಾಕ್ಷಿ ಬೇಕೇನೋ? ಮಾಡ್ತಾ ಸಾಕ್ಷಿ ಬೇಕು ಮರಿ, ಸಾಕ್ಷಿ ಬೇಕು. ಸಾಕ್ಷಿ ಇದ್ದಾಗಲೇ ನಿಮ್ಮಂತರದು ಕೆಲಸ ಆಗೋದು. ಇಲ್ಲಿಂದ ಜಾಗ ಖಾಲಿ ಮಾಡಿ ನನಗೆ ಮತ್ತೋಟ ಕೋಪವನ್ನು ತೆರೆಸಬೇಡಿ. ಕೋಪ ನರಸಿಂಹ, ನಿನಗಿಂತ 10 ಪಟ್ಟು ಕೋಪ ನನಗೆ ಬರ್ತಾ ಇದೆ. ನೋಡು, ಸೈಲೆಂಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ನಾವು ನಮ್ಮ ಪ್ರೀತಿಯ ತಂಗಿ ಅನನ್ಯಾಳನ್ನು ಕಳೆದುಕೊಂಡು ಸಂಕಟದಲ್ಲಿ ಇದ್ದೇವೆಂದು ಇಂದು ನೀನು ಬದುಕಿದ್ರೆ ಮಗನ ಬದುಕಿದೆ. ಲೇ ಮಗದೀರ,
ನನಗೆ 100 ವರ್ಷ ಆಯಸ್ಸು. ನಿಮ್ಗಂದ ಸಿಗುದಿಲ್ಲ ಇಂಥ ಯಶಸ್ಸು. ಯಾಕಂದ್ರೆ ನನ್ನ ಬದುಕೆಲ್ಲ ಹುಮ್ಮಸ್ಸು. ಮರಿ ನಾನೊಂಥರ ಲೇಟೆಸ್ಟ್. ಲೇ ನರಸಿಂಹಗೌಡ, ಬಹಳ ದಿನ ನಡೆಯೋದಿಲ್ಲ ನಿನ್ನ ಹಾರಾಟ. ನನ್ನ ತಂಗಿಯನ್ನು ಕಳೆದುಕೊಂಡ ಸಂಕಟ, ನಮ್ಮ ಸತ್ಯವಂತನ ಮನೆಗೆ ಬೆಂಕಿ ಹಚ್ಚಿದ ಆಟ ಆಡಿದ ನಿನ್ನ ಚೆಲ್ಲಾಟ. ಇನ್ನ ಮುಂದೆ ನೋಡು ಈ ರೈತರ ಆರ್ಭಟ. ಬಂದುದವರಿಗೆ ಸೂಕ್ತವಿല്ലെಂದು ಹೊರಟೋಗಿ ಸಾಕ್ಷಿಯನ್ನು ತೆಗೆದುಕೊಂಡು ಬಂದು ನನ್ನ ಹತ್ರ ವಿಚಾರಿಸು. ಇಲ್ಲವಾದರೆ ಹರಿದು ತಿಂದು ಬಿಡುವೆ ನಿಮ್ಮ ಶರೀರವನ್ನು. ಶರೀರ ಲೇ ನರಸಿಂಹ, ಪುಣ್ಯದ ಭೂಮಿ ಈ ನನ್ನ ದೇಶ. ಇಂಥ ದೇಶದಲ್ಲಿ ರೈತರ ಮೇಲೆ ಹಾರಾಡುವುದಲ್ಲ ನಿನ್ನ ದ್ವೇಷ. ನಾವಿಬ್ಬರು ತಾಳಿ ನಿಂತರೆ ರುದ್ರಾವೇಶ. ನಿನ್ನ ಜೀವನ ಮಣ್ಣು ಮಾಡುವೆ ಸರ್ವನಾಶ. ಅಂತದರಲ್ಲಿ ನಮ್ಮ ಶರೀರ ಏನ್ ತಿಂತೀವೋ ನಾ ಮಾಡ್ತ ನನ್ನ ಮಗನೇ. ಲೇ ಮಗನೇ ನರಸಿಂಹಗೌಡ, ನಮ್ಮ ಎಲ್ಲ ಕಾರಣಗಳಿಗೆ ನೀನೇ ಕಾರಣೀಭೂತ ಅಂತ ಗೊತ್ತಾದರೆ ಅಂದಿನ ದಿನವೇ ನಿನ್ನ ಶವ ಸಂಸ್ಕಾರ ನಡೆಯುವುದು ಮಗನೇ. ಬಾತಮ್ಮ ಹೋಗೋಣ. ಆಯ್ತಣ್ಣ, ನಡೆ. ಹೋಗ್ರಿ ಮಕ್ರ್ಯಾ ಹೋಗ್ರಿ. ನಾನು ಮತ್ತು ಮೈರುವರ್ಮ ನಿಮ್ಮ ತಿಂಗಿ ಅಣ್ಣಳನ್ನು ಶೀಲ ಆಳ ಮಾಡಿದ ಅಮ್ಮೀರರು. ಮತ್ತು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಬೇರೆ ಯಾರು ಅಲ್ಲ, ನಾವೇ ಸೂರ ಸರದಾರರು. ಇನ್ನು ಮುಂದೆ ನಿಮ್ಮ ಅತ್ತಿಗೆ ಶೀಲ ಸವಿದು ಒಂದೇ ಬಾಕಿ. ದನಿಯಾರ, ಆ ಇಬ್ರು ಮಕ್ಕಳು ಬ್ಯಾರೆ ಯಾರು ಅಲ್ರಿ. 18 ವರ್ಷದಿಂದ ಕಾಡಿಗೆ ಭೇಟಿ ಆಡಕ್ ಹೋಗಿದ್ವಲ್ರಿ. ಆ ಟೈಮ್ನ್ಯಾಗ ನೀವು ಸಿಗರೇಟ್ ಹಚ್ಚಾಕ್ ಹೋಗಿ ಗುಡಿಸಲ್ಕ್ ಹಚ್ಚಿದ್ರಿ ಅಲ್ರಿ. ಆ ಬೆಂಕ್ಯಾಗ ಸುಟ್ಟು ಧರ್ಮದ ದೊರೆ ಮಕ್ಕಳ್ರಿ ಇವ್ರು. ಗೊತ್ತೇ ಇಲ್ಲೇನ್ರಿ ನಿಮ್ಗ? ಧರ್ಮದ ದೊರೆ ಮಕ್ಕಳು. ಲೇ ಶೆಟ್ಟಿ, ಅವರು ಯಾರ ಆಡುನಾಡಿ ನನ್ನ ಮಕ್ಕಳು, ಯಾವ ದೊರೆ ಮಕ್ಕಳಾದ್ರೂ ನನಗೇನು. ನನ್ನ ಆರಾಟಕ್ಕೆ ಅರಬಡಿಸಿ ಬಂದರೆ ಅವರಪ್ಪ ಧರ್ಮದ ದೊರೆಯಾಗಿ ಸೊಟ್ಟಂಗೆ ಸೊಟ್ಟು ಬಿಡುವೆ. ಸೌಕಾರ, ಆದಷ್ಟು ಬೇಗ ಆ ಮಕ್ಕಳು ಸೊಟ್ರ ಈ ಭೂಮಿ ರಣರಂಗ್ ನೋಡ್ರಿ. ದನಿಯಾರ ಮುಂದಿನ ವಿಚಾರ ಮಾಡೋಣ ಬರ್ರಿ. ಆಯ್ತು ನಡೆ ಶೆಟ್ಟಿ, ಆದಷ್ಟು ಅವರು ತೆಂಡೆ ತೆಗ್ಸೋಣ.